ಆಗಬೇಕು. ಬರೀ ಬಾಯಲ್ಲಿ ಹೇಳೋದಾಗ್ಯದ ನೋಡಿ. ಕಟ್ಟಡ ಈ ರೀತಿ ಅರ್ಧ ಕಟ್ಟಡ ಶಿಥಿಲಾಗ್ಯಾವ. ಇನ್ನು ಅರ್ಧ ಕಟ್ಟಡಗಳು ಅವು ಶಿಥಿಲಾಗೋ ಸಾಧ್ಯತೆಗಳಿದಾವೆ. ಮತ್ತು ಸದ್ಯ ಶಿಕ್ಷಕರ ಪರಿಸ್ಥಿತಿ, ಎಷ್ಟು ಹುಡುಗರಿಗೆ ಎಷ್ಟು ಶಿಕ್ಷಕರಿದ್ದಾರೆ, ಇದೆಲ್ಲನೂ ಇನ್ನೊಮ್ಮೆ ರೀಸರ್ವೆ ಆಗಬೇಕಾಗಿದೆ. ಇದನ್ನು ಪತ್ರಿಕೆ ಒಂದು ದೊಡ್ಡ ಸಾಹಸ ಮಾಡಿದೆ. ಇನ್ನು ಸರ್ಕಾರ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡ ಈ ದಿಶೆಯಲ್ಲಿ ಹೆಜ್ಜಿಟ್ಟರೆ ಭಾಳ ಯೋಗ್ಯ. ಆ ದಿಶೆಯಲ್ಲಿ ಸಿದ್ದರಾಮಯ್ಯನವ್ರು ಮಾಡಿದ್ರೆ ಇನ್ನೂ ಅತ್ಯುತ್ತಮ ಆಗ್ತದೆ. ಬರೀ ಮಾತಾಡೋದು ನಾ ಸಮಾಜವಾದಿ, ನಾ ಆ ವಾದಿ ಈ ವಾದಿ ಅನ್ನುವಂಥದ್ದೆಲ್ಲ. ಇದನ್ನು ಮೀರಿದ್ದೇನಪ್ಪ ಅಂದರೆ ಸಮಾಜವಾದ ಸಮತಾವಾದ ಎಲ್ಲ ಇದು ಮೀರಿದ್ದು ಸರ್ವರಿಗೂ ಶಿಕ್ಷಣ ಸಿಗಬೇಕು ಅನ್ನುವಂಥ ಅಂಬೇಡ್ಕರ್ ವಾದಿ ತಾವಂತ ತಿಳ್ಕೊಳ್ತಾರೆ. ಪ್ರತಿಯೊಂದು ಶಿಕ್ಷಣ ಸಿಗಬೇಕಾಗಿತ್ತು. ಪ್ರತಿ ಹಳ್ಳಿಗೂ ಸ್ಕೂಲ್ಗಳು ಹೋಗಬೇಕು. ಜೊತೆಗೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸ್ಕೂಲ್ಗಳು ಹೆಚ್ಚು ಬೆಳಿಬೇಕು. ಅಟ್ಲೀಸ್ಟ್ 4 ಹಳ್ಳಿಗೆ ಒಂದಾದ್ರೂ ಮಾಧ್ಯಮಿಕ ಶಾಲೆ, ಪ್ರತಿ ಹಳ್ಳಿಗೆ 7ನೇ ತನಕ ಪ್ರಾಥಮಿಕ ಶಾಲೆ ಮತ್ತು ಮಾಧ್ಯಮಿಕ ಶಾಲೆ ಅಂತ ಹೇಳಿದ್ದೆ ನಿಮ್ಗೆ. 4 ಹಳ್ಳಿ ನಡಕ, ಹೋಬಳಿ ನಡಕ ಮಾಡಬೇಕು. PUC ಕಾಲೇಜ್ ಅಂತ ನಿಶ್ಚಿತವಾಗಿ ಭಾಳ ಅನಿವಾರ್ಯ ಇದಾವೆ. ಅದ್ರಾಗ ಸೈನ್ಸ್ ಸಂಬಂಧಿಸಿದಂಥವು ಅವುಗಳು ಸಹಿತ ಹೋಬಳಿಗೆ ಒಂದರಂಗಾದ್ರೆ ನಿಶ್ಚಿತವಾಗಿಯೂ ಒಳ್ಳೆ ಡೆವಲಪ್ಮೆಂಟ್ ಆಗ್ಬೋದು. ಫ್ರೀಯಾಗಿ ಎಜುಕೇಷನ್. ಅದು ಇವತ್ತಿನ ಪರಿಸ್ಥಿತಿ ನೋಡಿದಾಗ, ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ದುಸ್ಥಿತಿ ನೋಡಿದಾಗ ಸರ್ಕಾರ ಮಾಡ್ತದಲ್ಲ ಇಂಥ ಕೆಲಸ ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ ಅದ. ಏನಾದ್ರು ಮಾಡಿ ಒಂದು ಪತ್ರಿಕೆ ಅದ್ರ ಒಳ್ಳೆ ಕೆಲಸ ಮಾಡಿದ. ದಯವಿಟ್ಟು ಸರ್ಕಾರ ಈ ದಿಶೆಯಲ್ಲ ಬೆನ್ನತ್ತಿ ಕೆಲಸ ಮಾಡಬೇಕು. ಜನರಿಗೆಲ್ಲ, ಬಡ ಮಕ್ಕಳಿಗೆಲ್ಲ ಒಂದು ಏನಪ್ಪ ಅಂತಂದ್ರೆ ಶಿಕ್ಷಣ ಸಿಗುವಂಥ ಒಂದು ವಾತಾವರಣ ನಿರ್ಮಿಸ್ಬೇಕಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಕೋಬೇಡ್ರಿ. S60 ನ್ಯೂಸ್ ಅರ್ಥ ತಿಳಿಸಿ ತರಾಮ್. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.